ಬಡವರ ರಾಜಕುಮಾರ 2ನೇ ಆವೃತ್ತಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಬೆಂಗಳೂರು ಲೇಖಕರು, ಸಮಾಜ ಸೇವಕರಾದ ಡಾಕ್ಟರ್ ಅದ್ದೆ ಮಂಜುನಾಥ್ ಅವರ ಸಂಶೋಧನಾ ಕೃತಿಯಾದ ಬಡವರ ರಾಜಕುಮಾರ 2ನೇ ಆವೃತ್ತಿ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮವು ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ ನಡೆಯಿತು. ಕೆಲವು ತಿಂಗಳ ಇದೇ ಪುಸ್ತಕವು ಬಿಡುಗಡೆಯಾಗಿದ್ದು ಅತ್ಯದ್ಭುತವಾಗಿ ಮಾರಾಟವಾಗಿ ಪ್ರಶಂಸೆಗೊಳಗಾಗಿದ್ದು, ಈಗ 2ನೇ ಆವೃತ್ತಿ ಬಿಡುಗಡೆಯಾಗಿದ್ದು ಈ ಕೃತಿಯು ಸಹ ಅತ್ಯದ್ಭುತವಾಗಿ ಪ್ರಶಂಸೆಗೆ ಪಾತ್ರರಾಗುತ್ತದೆ ಎಂಬ ಲೇಖಕರು ವಿಶ್ವಾಸದಲ್ಲಿದ್ದಾರೆ. ಈ ಪುಸ್ತಕವು ಕೌದಿ ಪ್ರಕಾಶನದಿಂದ ಮುದ್ರಣಗೊಳ್ಳುತ್ತಿದ್ದು ಅತ್ಯದ್ಭುತವಾಗಿ ಮಾರಾಟವಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಲೇಖಕರು, ಸಮಾಜ ಸೇವಕರಾದ ಡಾಕ್ಟರ್ ಅದ್ದೆ ಮಂಜುನಾಥ್, ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಆರ್ ಸುನಂದಮ್ಮ, ಹಿರಿಯ ಪತ್ರಕರ್ತರಾದ ರಘುನಾಥ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ, ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮಾವಳ್ಳಿ ಶಂಕರ್, ಚಿತ್ರನಟರಾದ ವಿನಯ್ ರಾಜ್ಕುಮಾರ್, ದುನಿಯಾ ವಿಜಯ್, ಕೌದಿ ಪ್ರಕಾಶನ ಮುಖ್ಯಸ್ಥರಾದ ಮಮತಾ ಉಪಸ್ಥಿತರಿದ್ದರು. ವಿಜಯ್ ಜೊತೆ ನಾವು ಬೆಳಿಗ್ಗೆ ಇದ್ವಿ. 1,000 ಮಕ್ಕಳನ್ನು ಹುಚ್ಚೆಬ್ಬಿಸ್ಬಿಟ್ರು ಕನ್ನಡ ಹೆಂಗಿರಬೇಕು ಅಂತ. ಇಲ್ಲಿ ಮಕ್ಕಳಿಲ್ಲ ಸರ್ ಅಂದೆ, ಇವರೆಲ್ಲ ನನ್ನ ಮಕ್ಕಳೇ ಅಂದರು. ಹಾಗೆ ತಮ್ಮ ಜೊತೆ ಎಲ್ಲ ಕುಳಿತುಕೊಳ್ಳೋದು ನನ್ನ ಭಾಗ್ಯ ಅಂತ ನಾನು ಅಂದುಕೊಂಡಿದ್ದೇನೆ. ನಿಮ್ಮನ್ನು ತೆರೆ ಮೇಲೆ ನೋಡಿ ಸಂತೋಷ ಪಡೋರು ನಾವು. ರಾಜಕುಮಾರ್, ಬಡವರ ರಾಜಕುಮಾರ್ ಬಗ್ಗೆ ಅದು ಪೆರಿಫೆರಲ್ ಆಗಿ ಹೊರವಲಯದಿಂದ ನಾನು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಒಂದು ಏನು ಅಂತಂದರೆ 1970ನೇ ಇಸವಿಲಿ ನಾನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ PUC ಓದ್ತಾ ಇದ್ದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಜಾತ್ರೆ ನಡೀತದೆ ಡಿಸೆಂಬರ್ ತಿಂಗಳಲ್ಲಿ. ಆ ಜಾತ್ರೆಗೆ 15 ದಿವಸ ಸುಬ್ರಹ್ಮಣ್ಯಕ್ಕೆ ಒಂದು ಟೆಂಟ್ ಸಿನಿಮಾ ಬರೋದು. ಟೆಂಟ್ ಸಿನಿಮಾ 15ನೇ ದಿವಸ ಸೋಗೆ ಎಲ್ಲ ಹಾಕಿ ಅದು ಸೋರ್ತಾ ಏನೋ ಅದು ಒಟ್ಟಾರೆ ಒಂದು ಸಿನಿಮಾ ನೋಡುವುದು ನಾವು. ಆ ಸಿನಿಮಾಕ್ಕೆ ಮೊದಲು ಅರ್ಧ ಗಂಟೆ ಆ ಥಿಯೇಟ್ರ್ನ ಎದುರುಗಡೆ ಒಂದು ಪ್ಲ್ಯಾಟ್ಫಾರ್ಮ್ ಹಾಕಿ ಒಂದು ಹುಡುಗಿ ಅರ್ಧ ಲಂಗ ಹಾಕಿ ಕುಣಿಯೋದು ಅರ್ಧ ಗಂಟೆ, ಯಾವುದೋ ಒಂದು ಹಿಂದಿ ಸಿನಿಮಾಕ್ಕೆ. ನಾವು ಅದನ್ನು ನೋಡಿ ಆ ಡ್ಯಾನ್ಸ್ ಮುಗ್ದ ಮೇಲೆ ಥಿಯೇಟ್ರಿಗೆ ಹೋಗಬೇಕು. 25 ಪೈಸೆ ಟಿಕೆಟ್. PUC ಒಂದು ಸರಿ ನಾವು ಅಲ್ಲಿ ಥಿಯೇಟ್ರ್ನ ಎದುರು ಹೋಗಿ ಹುಡುಗಿ ಡ್ಯಾನ್ಸ್, ನನಗಾಗ ಇನ್ನೂ PUC ಓದ್ತ ಏಜು, ನೋಡ್ತಾ ಇದ್ದೀವಿ. ನಮ್ಮ ಅಪ್ಪ ಬಂದ್ಬಿಟ್ಟು, ಲೇ ನನ್ನ ಮಗನೇ, ದೇವಸ್ಥಾನಕ್ಕೆ ಹೋಗಂದ್ರೆ ಇಲ್ಲಿ ಹುಡುಗಿ ನೋಡ್ಕೊಂಡು ಕೂತಿದ್ಯಾ ನೀನು? ಇಲ್ಲಪ್ಪ, ನಾನು ಸಿನಿಮಾ ನೋಡೋದಕ್ಕೆ ಬಂದಿದ್ದೀನಿ ಅಂತೇಳಿ. ಆ ದಿವಸ ಸಿನಿಮಾ ನೋಡ್ಲಿಕ್ಕೆ ಆಗಲಿಲ್ಲ. ನನ್ನನ್ನು ಮನೆಗೆ ಕರ್ಕೊಂಡೋದ್ಮೇಲೆ ಒಂದು ದೊಡ್ಡ ಚರ್ಚೆ ನಡೆಯುತ್ತೆ ಸರ್. ಸಿನಿಮಾ ನೋಡಿದರೆ ಹುಡುಗರು ಹಾಳಾಗ್ತಾರೆ, ಇದು ಅವರ ಒಂದು ತೀರ್ಮಾನ. ಟೈಟ್ ಪ್ಯಾಂಟು, ಮನೆಗೆ ಯಾವುದಾದ್ರು ಪೇಪರ್ಗಳು ಬಂದರೆ ಹುಡುಗಿಯನ್ನು ಅಪ್ಪಿಕೊಂಡಿರೋದು, ಇದೆಲ್ಲ ಒಂದು ಇಂಪ್ರೆಷನ್ ಕ್ರಿಯೇಟ್ ಸೇದೋದನ್ನು ಈಗ ಯಾರು ಹೇಳಿದರು. ಆದ್ದರಿಂದ ಸಿನಿಮಾ ನೋಡಿದರೆ ಜನ ಹಾಳಾಗ್ತಾರೆ ಎಂಬುದು 70ರ ದಶಕದ ಒಂದು ಜನರಲ್ ಆದಂಥ ತೀರ್ಮಾನ ನನ್ನ ಮೇಲೆ. ಎಷ್ಟು ರಾಘವೇಂದ್ರ ಸಿನಿಮಾ ಮಾಡುವಾಗ ರಾಜ್ಕುಮಾರ್ ಅವರು ಆ ಸಿನಿಮಾ ಕೊಟ್ಟಾಗ ಒಬ್ಬ ಶೂದ್ರನ ಹತ್ರ ಈ ಸಿನಿಮಾ ಮಾಡಿಸ್ತೀರಾ, ಒಬ್ಬ ರಾಘವೇಂದ್ರ ಅಂತ ಸ್ವಾಮೀಜಿಯ ಸಿನಿಮಾವನ್ನು ಹೇಗೆ ಮಾಡಿಸೋಕ್ಕಾಗತ್ತೆ ಅನ್ನುವ ಅಪವಾದಗಳನ್ನು ಎತ್ತಿದಾಗ ರಾಜ್ಕುಮಾರ್ ಅವರು ಮಾಂಸ ತಿನ್ನೋದನ್ನು ಬಿಟ್ಟು ಇಡೀ ಸಿನಿಮಾ ಪ್ರಾರಂಭ ಆದಾಗಿಂದ ಅವರು ಸಿನಿಮಾ ಮುಗಿದು ಅದು ರಿಲೀಸ್ ಆಗೋವರೆಗೂ ಅವರು ಮಾಂಸ ಬಿಟ್ಟಿದ್ರು ಅಂತ. ಇಂಥವು ಯಾಕೆ ಮುಖ್ಯ ಆಗ್ತವಂದರೆ ನಮ್ಮಂಥ ಶೂದ್ರರಿಗೆ ನೋಡಿ, ಒಂದು ಸಣ್ಣ ವಯಸ್ಸಲ್ಲಿ ನಾನು ಒಂದು ಸಣ್ಣ ಕೃಷ್ಣನ ಪಾತ್ರ ಮಾಡ್ತೀನಿ ನಮ್ಮ ಊರಲ್ಲಿ ಅಂದಿದ್ದಕ್ಕೆ, ನೀನು ಮಾಂಸ ತಿನ್ನೋಳು ನಿಂಗೆ ಕೊಡಲ್ಲಮ್ಮ ಅಂತೇಳಿದ್ರು. ನನಗೆ ಇಡೀ ನಮ್ಮ ಚರಿತ್ರೆ ಹೇಗೆ ನಮ್ಮ ಆಹಾರಗಳ ಮೂಲಕ ನಮ್ಮನ್ನು ಕಲಾವಿದರಂತ ನೋಡೋದಕ್ಕಿಂತ ನಾವು ಏನು ಅಂತ ಮೂಲವನ್ನು ಗುರುತಿಸಿ ಅದನ್ನು ನಿರಾಕರಿಸಿದ್ದು. ಆದರೆ ಇವತ್ತಿಗೂ ಕೂಡ ರಾಘವೇಂದ್ರ ಸಿನಿಮಾ ಆಮೇಲೂ ಬಂತು. ಆದರೆ ರಾಜ್ಕುಮಾರ್ ಮಾಡ್ದಂಗೆ ಮಾಡೋಕ್ಕೆ ಸಾಧ್ಯ ಆಗಿದೆಯಾ ಅಂತ ಇನ್ನೊಂದು ರಾಜ್ಕುಮಾರ್ ಸಿನಿಮಾ ನೋಡಿದಾಗ, ನಾನು 2 ಸಿನಿಮಾ ನೋಡಿದ್ದೀನಿ. ಆದರೆ ರಾಜ್ಕುಮಾರ್ ಥರ ಆ ಭಕ್ತಿಯನ್ನು ತನ್ನ ಮುಖಾಂತರ ನಿಜವಾದ ಒಬ್ಬ ಭಕ್ತನಾಗಿ ನಟಿಸುವ ವಿಧಾನ ಇದೆಯಲ್ಲ, ಅದನ್ನು ನಾನು ಯಾವ ನಟರಲ್ಲೂ ಕೂಡ ಕಂಡಿಲ್ಲ. ಯಾಕಂದರೆ ಹೇಳಿ ಕೇಳಿ ರಾಜ್ಕುಮಾರ್ ಹೆಸರಲ್ಲಿ ಬೀದಿಗಳಲ್ಲಿ ಹೋರಾಟ ಮಾಡಿ ಹೊಡೆದಾಡಿ ರಕ್ತ ತಲೆಬುರುಡೆ ಹೊಡೆಸ್ಕೊಂಡವರು ನಾವೆಲ್ಲ. ಬಹುಶಃ 60, 70, 80ರ ದಶಕದಲ್ಲಿ ರಾಜ್ಕುಮಾರ್ ಅವರು ಯಾವ ರೀತಿಯಲ್ಲಿ ಪ್ರಭಾವಿಸಿದರು ಅನ್ನೋದು ನಮಗೆಲ್ಲ ಹಟ್ಟಿಗಳಲ್ಲಿ, ಕೇರಿಗಳಲ್ಲಿ, ಸ್ಲಮ್ಗಳಲ್ಲಿ ಹೋಗಿ ನೋಡಿದಂಥವ್ರಿಗೆ ಗೊತ್ತಿದೆ. ರಾಜ್ಕುಮಾರ್ ಸಿನಿಮಾ ಬಿಡುಗಡೆ ಆಗೋದೇ ಒಂದು ದೊಡ್ಡ ಹಬ್ಬ. ಅದು ಆ ಸ್ಟಾರ್ಗಳನ್ನ ಎತ್ಕೊಂಡು ಹೋಗೋದು, ಮತ್ತು ಅವರ ಅಲ್ಲೊಂದು ನಮ್ಮ ಮಾವಳ್ಳಿ ಮುಂದೆ ಒಂದು ಗೋಡೆ ಇತ್ತು,
ಆ ಗೋಡೆಗೆ ರಾಜ್ಕುಮಾರ್ ಸಿನಿಮಾ ಬಿಡುಗಡೆ ಆದ ಸಂದರ್ಭದಲ್ಲಿ ಯಾರಾದರೂ ಪೋಸ್ಟ್ಗಳು ಬೇರೆ ಬಿದ್ದುಬಿಟ್ಟಿದ್ರೆ ಅದು ದೊಡ್ಡ ಕಾಳಗಾನೆ ಆಗ್ತಿತ್ತು. ಅದು ಹೇಗಾಗಿತ್ತಂದರೆ ಹಟ್ಟಿಗಳನ್ನೇ 2 ಭಾಗ ಮಾಡಿಬಿಡ್ತಿತ್ತು. ಹಟ್ಟಿಗಳಲ್ಲಿ ರಾಜ್ಕುಮಾರ್ ಕಾರಣಕ್ಕಾಗಿ ಒಂದು ತಂಡ, ಇನ್ನೊಂದು ನಟರಿಗಾಗಿ ಇನ್ನೊಂದು ತಂಡ, ಈ ರೀತಿ ಹೊಡೆದಾಟ ಆಗ್ತಾ ಇರುವಂಥದ್ದು. ಒಂದು ಸಾರಿ ನಾನು ಅದ್ದೇವ್ರ ಹತ್ರ ಹೇಳ್ಕೊಂಡಿದ್ದೆ, ಅವರು ಎಲ್ಲೋ ಒಂದು ಕಡೆ ದಾಖಲೆ ಮಾಡಿದ್ದಾರೆ ಅದನ್ನು. ನಮ್ಮ ಹಳೆ ಮನೆ ಕಟ್ಟಿ ನಂತರ ಬಾಗಿಲು ಹೊಸ ಬಾಗಿಲು ಹಾಕಿದಾಗ ಅಲ್ಲೆಲ್ಲೋ ಒಂದು ಪೈಂಟ್ ಸಿಕ್ಕಿತ್ತು. ನಾನು ಸುಮ್ಗೆ ಇರಲಾರ್ದು ತಗೊಂಡೋಗಿ ನಟ ಸಾರ್ವಭೌಮ ಗಂಧದ ಗುಡಿ ಅಂತೇಳಿ ಬರೆದುಬಿಟ್ಟಿದ್ದೆ ನಮ್ಮ ಮನೆ ಬಾಗಿಲ ಮೇಲೇ. ನಮ್ಮಪ್ಪ ಬಂದು ನೋಡಿದ್ರು. ಬಂದು ನೋಡಿಬಿಟ್ಟು ಓಹೋ ಇವನು ನಟ ಸಾರ್ವಭೌಮ ಬಂದಿದ್ದಾನೆ ಅಂದ್ಬಿಟ್ಟು ಅದೆಲ್ಲಿತ್ತೋ ಗೊತ್ತಿಲ್ಲ ತಂದು ನನ್ನ ಬಟ್ಟೆ ಎಲ್ಲ ಬಿಚ್ಚಿ ಬೆಲ್ಲದ ನೀರು ಸುರಿದು ಇರುವೆಗೂಡ ಹತ್ರ ನಿಲ್ಲಿಸ್ಬಿಟ್ಟಿದ್ದ. ಅಂದರೆ ಪರಿಸ್ಥಿತಿ ಯಾವ ಅತಿರೇಕಕ್ಕೆ ಹೋಗಿತ್ತು ಅನ್ನೋದನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಜುನಾಥ್ ಸರ್ ಅವರು ತಾತನ ಬಗ್ಗೆ ಸಾಕಷ್ಟು ಪುಸ್ತಕಗಳು ಬಂದಿದ್ರೂ ಈ ಒಂದು ದೃಷ್ಟಿಕೋನದಲ್ಲಿ ಅದು ಜಾಸ್ತಿ ಪುಸ್ತಕಗಳು ಬಂದಿಲ್ಲ. ಸೊ ಅದು ನನಗೆ ಸಾಕಷ್ಟು ಖುಷಿ ಕೊಡ್ತು. ಮತ್ತು ಈ ಪುಸ್ತಕ ಬಗ್ಗೆ ಮಾತಾಡೋಕ್ಕೆ ಅಥವಾ ನನ್ನ ತಾತನ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬ ಚಿಕ್ಕವನು. ಆದರೂ ತಾತನ ಬಗ್ಗೆ ಹೇಳಬೇಕಂದ್ರೆ ಅವ್ರ ಜೊತೆ 16 ವರ್ಷ ಕಳೆದಿದ್ದೀನಿ. ಮತ್ತು ಈಗ ಅವರ ಸಿನಿಮಾಗಳ ಜೊತೆ ಮತ್ತು ಅವರ ಹಾಡುಗಳ ಜೊತೆ ಇನ್ನೂ ಕಾಲ ಕಳೀತಾ ಇದ್ದೀನಿ. ಆಮೇಲೆ ಸೊ ತಾತ ನಮ್ಗೆ ಯಾವತ್ತೂ ಹೀಗಿರಬೇಕು ಹಾಗಿರಬೇಕು ಅಂತ ಯಾವತ್ತೂ ಹೇಳಿರಲಿಲ್ಲ, ಯಾವತ್ತೂ ಯಾವ ಉಪದೇಶಗಳು ಕೂಡ ಕೊಟ್ಟಿರಲಿಲ್ಲ. ಆದರೆ ಅವರ ನಡವಳಿಕೆನೇ ನನಗೆ ಒಂದು ಮಾದರಿ ಥರ ಇತ್ತು. ಒಂದು ಚಿಕ್ಕ ಉದಾಹರಣೆ ಅಂದರೆ ಪ್ರತಿದಿನ ಸಾಯಂಕಾಲ ಅವರು ಮನೆ ಸುತ್ತ ಒಂದು ವಾಕ್ ಹೋಗ್ತಾಯಿದ್ರು. ಸೊ ಅಲ್ಲಿರುವ ಒಂದು ಯಾರ್ಯಾರು ಕಾಫಿ ಕುಡಿದು ಗ್ಲಾಸ್ ಬಿಟ್ಟಿರ್ತಾರೆ, ಇಲ್ಲ ನೀರು ಕುಡಿದು ಗ್ಲಾಸ್ ಬಿಟ್ಟಿರ್ತಾರೆ, ಅದನ್ನ ಎತ್ಕೊಂಡು ಹೋಗಿ ಅಡುಗೆ ಮನೇಲಿ ಅವರೇ ಇಡ್ತಾಯಿದ್ರು. ಅದನ್ನ ನೋಡಿ ಅವ್ರೇನು ಹೇಳೋದೇ ಬೇಕಾಗಿರ್ತಿರ್ಲಿಲ್ಲ. ಅದನ್ನು ನೋಡಿನೇ ನಾವು ಕಲ್ತ್ಕೊಳ್ತಾ ಇದ್ವಿ. ಮತ್ತು ಇನ್ನೊಂದೇನೆಂದರೆ ಇವತ್ತು ನಾನು ಏನೇ ಇರಲಿ, ನನಗೆ ಏನೇ ಪ್ರೀತಿ ಸಿಗ್ತಾ ಇರಲಿ, ಏನೇ ಸಿನಿಮಾ ಮಾಡ್ತಿರಲಿ, ಅದೆಲ್ಲ ಬಂದು ನನ್ನ ತಾತನಿಂದ ಮತ್ತು ಅವರ ಶ್ರಮದಿಂದ. ಸ್ನೇಹಿತರೆ, ಒಬ್ಬ ವ್ಯಕ್ತಿಯನ್ನು ಅಥವಾ ವ್ಯಕ್ತಿತ್ವವನ್ನು, ಅವರ ಸಾಧನೆಯನ್ನು ಕೇಂದ್ರವಾಗಿಟ್ಟುಕೊಂಡು ಕನ್ನಡದಲ್ಲಿ ಹೆಚ್ಚಿನ ಪುಸ್ತಕಗಳು ಯಾರ ಬಗ್ಗೆ ಆದರೂ ಬಂದಿದೆ ಅಂದರೆ ಅದು ನನ್ನ ತಿಳಿವಿನ ಪ್ರಕಾರ ರಾಜ್ಕುಮಾರ್ ಬಗ್ಗೆ ಅಂತ ಅನಿಸುತ್ತೆ. ವಿಮರ್ಶೆಗಳ ಬಗ್ಗೆ ಕೃತಿಗಳ ಸಂಬಂಧಪಟ್ಟ ಹಾಗೆ, ಆದರೆ ವ್ಯಕ್ತಿ ಕೇಂದ್ರಿತ ಕೃತಿಗಳು, ವ್ಯಕ್ತಿಯ ಬದುಕನ್ನು ಧ್ಯಾನಿಸಿರುವಂತಹ ಕೃತಿಗಳು, ರಾಜ್ಕುಮಾರ್ ಅವರ ಬಗ್ಗೆ ಬಂದಿರುವಷ್ಟು ಕೃತಿಗಳು ಬಹುಶಃ ಕರ್ನಾಟಕ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದ ಸಂದರ್ಭದಲ್ಲಿ ಕೂಡ ಇಂಥ ವ್ಯಕ್ತಿತ್ವಗಳು ಅಪರೂಪ ಅಂತ ಅನಿಸುತ್ತೆ ನನಗೆ. ಅದು ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ನಾಯಕ ನಟನ ಬಗ್ಗೆ ಇಷ್ಟೊಂದು ಕೃತಿಗಳು, ಇಷ್ಟೊಂದು ಅಧ್ಯಯನ ಇಡೀ ದೇಶದಲ್ಲಿ ಎಲ್ಲೂ ಆದಂತಿಲ್ಲ. ಆ ಥರದ ವ್ಯಕ್ತಿತ್ವ ರಾಜ್ಕುಮಾರ್ ಅವರದ್ದು. ಅಂದರೆ ಇದು ರಾಜ್ಕುಮಾರ್ ಈ ಕರ್ನಾಟಕವನ್ನು ಎಷ್ಟರ ಮಟ್ಟಿಗೆ ಆವರಿಸ್ಕೊಂಡಿದ್ದಾರೆ ಅನ್ನೋದನ್ನು ಸೂಚಿಸುತ್ತೆ ಅಂತ ನನಗೆ ಅನಿಸುತ್ತೆ. ಆದರೆ ದುರದೃಷ್ಟವಶ ರಾಜ್ಕುಮಾರ್ ಅವರ ಬಗ್ಗೆ ಬಂದಿರುವಂತಹ ಸಾಹಿತ್ಯ ಇದೆಯಲ್ಲ, ಕೃತಿಗಳಿದೆಯಲ್ಲ, ಅವುಗಳಲ್ಲಿ ಬಹಳಷ್ಟು ಕೃತಿಗಳು ಆರಾಧನೆಯ ನೆಲೆಗಟ್ಟಿನಿಂದ ಹೊರಗಡೆ ಬಂದೇ ಇಲ್ಲ. ರಾಜ್ಕುಮಾರ್ ಅವರನ್ನು ವಸ್ತುನಿಷ್ಠವಾಗಿ ನೋಡುವಂತಹದ್ದು, ಅವರ ಸಿನಿಮಾಗಳ ಸಾಧ್ಯತೆಗಳನ್ನು ಚರ್ಚೆ ಮಾಡುವಂತಹ ಅಧ್ಯಯನಗಳು ಕನ್ನಡದಲ್ಲಿ ತೀರಾ ಅಪರೂಪ. ಡಾಕ್ಟರ್ ರಾಜ್ಕುಮಾರ್ ಇವತ್ತು ಬಿಡುಗಡೆ ಆದ ಪುಸ್ತಕ ಬಡವರ ರಾಜ್ಕುಮಾರ್. ಅದನ್ನು ಬರೆದವರು ಡಾಕ್ಟರ್ ಮಂಜುನಾಥ ಅಂತ. ಅದು ಅವರ ಡಿಲಿಟ್ ಸಂಶೋಧನೆಯ ಪರಿಣಾಮವಾಗಿ ಪ್ರಕಟ ಆದರು. ಪುಸ್ತಕ ತುಂಬ ಚೆನ್ನಾಗಿದೆ. ಈ ಡಾಕ್ಟರ್ ರಾಜ್ಕುಮಾರ್ ಸುಮಾರು 60ರ ದಶಕದಿಂದ ಮುಂದಿನ 40 ವರ್ಷಗಳ ಕಾಲ ಕನ್ನಡ ಚಿತ್ರರಂಗವನ್ನು ಆಳಿದರು. ಈ ಕನ್ನಡ ಚಿತ್ರರಂಗವನ್ನು ಅವರು ಆಳಿದಾಗ ಯಾಕೆ ಜನ ರಾಜ್ಕುಮಾರ್ ಸಿನಿಮಾವನ್ನು ನೋಡಿದರು ಮತ್ತು ಈಗಲೂ ನೋಡ್ತಾ ಇದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಈ ಪುಸ್ತಕ ಸಹಾಯ ಮಾಡ್ತಾರೆ. ಮುಖ್ಯವಾಗಿ ಅವರ ವಾದ ಏನಾಗಿತ್ತಂದರೆ, ಈ ಪಾಪ್ಯುಲರ್ ಕಲ್ಚರ್, ಜನಪ್ರಿಯ ಸಂಸ್ಕೃತಿ, ಈ ಜನಪ್ರಿಯ ಸಂಸ್ಕೃತಿಯ ಕುರಿತು ನಮ್ಮಲ್ಲಿ ಹೆಚ್ಚು ಅಧ್ಯಯನಗಳು ನಡೀಲಿಲ್ಲ. ಇವರು ಮೊದಲ ಬಾರಿಗೆ ಅಧ್ಯಯನ ನಡೆದಿದ್ದಾರೆ. ಜನಪ್ರಿಯ ಸಂಸ್ಕೃತಿ ಏನು ಅಂತಂದರೆ, ನಾವು ನಮ್ಮ ಸಮಾಜದಲ್ಲಿ ಕೃತಕವಾಗಿ ಕಟ್ಟಿಕೊಂಡ ಕೆಲವು ಗೋಡೆಗಳಿರ್ತವೆ. ಮೇಲ್ಜಾತಿ, ಕೆಳಜಾತಿ, ಮಧ್ಯಮ ಜಾತಿ, ಶ್ರೀಮಂತ, ಬಡವ, ಇದು ಸಮಾಜವನ್ನು ಏನು ಮಾಡಿದೆ ಅಂದರೆ ಕೃತಕವಾಗಿ ಒಡೆದಿದೆ. ಆದರೆ ರಾಜ್ಕುಮಾರ್ ಸಿನಿಮಾ ನೋಡುವಾಗ ಒಬ್ಬ ಶ್ರೀಮಂತ ಮತ್ತು ಬಡವ ಒಟ್ಟಿಗೆ ಕುಳಿತು ಸಿನಿಮಾ ನೋಡ್ತಾ ಇದ್ದಾರೆ. ಒಬ್ಬರು ವಿಶ್ವವಿದ್ಯಾಲಯದಲ್ಲಿರುವ ಪ್ರಾಧ್ಯಾಪಕ ಮತ್ತು ಆ ವಿಶ್ವವಿದ್ಯಾಲಯದಲ್ಲಿರುವ ಒಬ್ಬ ಅಟೆಂಡರ್ ಒಟ್ಟಿಗೆ ಕುಳಿತು ರಾಜ್ಕುಮಾರ್ ಸಿನಿಮಾವನ್ನು ನೋಡ್ತಾ ಇದ್ದಾರೆ.
ಹಾಗಾಗಿ ಸಮಾಜದ ಕೃತಕ ವರ್ಗೀಕರಣ ಏನಿದೆ ಅದನ್ನು ನಿರಸನಗೊಳಿಸಿ ಎಲ್ಲರೂ ಕುಳಿತು ನೋಡುವ ಹಾಗೆ ಮಾಡಿದ್ದು ಅದನ್ನು ನಾವು ಜನಪ್ರಿಯ ಸಂಸ್ಕೃತಿ ಅಂತ ಕರೀತೀವಿ. ಅಂದರೆ ಪಾಪ್ಯುಲರ್ ಕಲ್ಚರ್ ಎಲ್ರಿಗೂ ಆಪ್ತವಾಗುವಂಥ ಒಂದು ಸಂಸ್ಕೃತಿ. ರಾಜ್ಕುಮಾರ್ 40 ವರ್ಷಗಳ ಕಾಲ ಒಂದು ಜನಪ್ರಿಯ ಸಂಸ್ಕೃತಿಯನ್ನು ಕಟ್ಟಿದರು. ಅದು ಕಟ್ಟಿದ್ದರಿಂದ ಅದು ಸಮಾಜ ಒಂದು ಬಗೆಯ ಬದಲಾವಣೆಗೆ ಕೂಡ ಒಳಗಾಯಿತು. ಅದನ್ನು ಆ ಪುಸ್ತಕ ತುಂಬ ಚೆನ್ನಾಗಿ ಹೇಳಿತು ಮತ್ತು ಕಾರ್ಯಕ್ರಮದಲ್ಲಿ ಅನೇಕ ವಿದ್ವಾಂಸರು ಭಾಗವಹಿಸಿದರು. ಅವರು ಕೂಡ ಆ ಪುಸ್ತಕದ ಬಗ್ಗೆ ಮಾತಾಡಿದರು. ಬಹುಶಃ ಮುಂದಿನ ದಿನಗಳಲ್ಲಿ ಜನಪ್ರಿಯ ಸಂಸ್ಕೃತಿಯ ಬಗ್ಗೆ ಅಂದರೆ ರಾಜ್ಕುಮಾರ್ ಬಗ್ಗೆ ಹೇಗೆ ಅಧ್ಯಯನ ಆಯಿತೋ ಇತರ ಜನಪ್ರಿಯ ಸಂಸ್ಕೃತಿ, ಉದಾಹರಣೆಗೆ ಯಕ್ಷಗಾನ ಇದೆ, ದೊಡ್ಡಾಟಗಳಿದೆ, ಕೃಷ್ಣ ಪಾರಿಜಾತ ಇದೆ, ಇವುಗಳ ಬಗ್ಗೆ ಕೂಡ ಅಧ್ಯಯನ ಆದರೆ ನಾವು ಅದನ್ನು ಜಾನಪದ ಶಿಷ್ಟ ಹಿಂಗೆ ಮಾಡಬಾರ್ದು. ಅದನ್ನು ಕ್ಲಬ್ ಮಾಡಿ ಎರಡು ಸೇರಿಸಿ ಕೆಲಸ ಮಾಡಿದಾಗ ನಮಗೆ ಹೊಸ ಬಗೆಯ ತಿಳುವಳಿಕೆ ಮೂಡ್ತದೆ ಅಂತ ಆ ಅರ್ಥದಲ್ಲಿ ತುಂಬ ಒಳ್ಳೆಯ ಪುಸ್ತಕ. ನಾನು ಒಳ್ಳೆಯ ಸ್ನೇಹಿತರು ಅವ್ರು ಬರೆದಿರುವಂಥ ಈ ಪುಸ್ತಕ ಎಲ್ಲದಕ್ಕಿಂತ ಹೆಚ್ಚಾಗಿ ಬಡವರ ರಾಜಕುಮಾರವನ್ನು ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ನಾನು ತುಂಬ ಭಾಗ್ಯವಂತ, ತುಂಬ ಖುಷಿ. ನಾನು ಮೈಸೂರಿನ ಗಂಗೋಬ ಯೂನಿವರ್ಸಿಟಿಗೆ ಮಾಡಿರುವಂಥ ಡಿಲಿಟ್ ಥೀಸಿಸ್ ಅದು ಈಗಾಗಲೇ ಒಂದು ತಿಂಗಳಿಂದ ಬಿಡುಗಡೆ ಆಯಿತು. ಹಳ್ಳಿಗಾಡಿನ ನಮ್ಮ ಭಾಗದಲ್ಲಿ ರಾಜಾಂಗಪೇಟೆ ಬಳಿಯ ಕಾಕೋಡು ಗ್ರಾಮದಲ್ಲಿ. ಸೊ ಅದು ಒಂದು ತಿಂಗಳಲ್ಲೇ ಈಗಾಗಲೇ ಸೋಲ್ಡ್ ಔಟ್ ಆಗಿ ತಿಂಗಳೆಲ್ಲ ಮುಗಿದು ಈಗ ಮುದ್ರಕರು ಪ್ರಕಾಶಕರು ಇನ್ನೊಂದು ಇದನ್ನು ಎಡಿಷನನ್ನು ಪ್ರಕಟ ಮಾಡಿದ್ದಾರೆ. ಸೊ ಈ ಪ್ರಕಟವಾಗಿರೋ ಕೃತಿ ಇವತ್ತು ಇಲ್ಲಿ ಬಿಡುಗಡೆ ಆಯಿತು. ರಾಜ್ಕುಮಾರು ಈ ನಾಡಿನ ಎಲ್ಲ ವರ್ಗದ ಶೂದ್ರರು, ದಲಿತರು, ಹಿಂದುಳಿದವರು, ಕುಶಲಕರ್ಮಿಗಳು ಎಲ್ಲನೂ ದುಡಿಯುವ ಜನರನ್ನು ಒಳಗೊಂಡಂಥ ಒಬ್ಬ ದೊಡ್ಡ ಐಕನ್ನು, ಕರ್ನಾಟಕದ ಅಸ್ಮಿತೆಯವರು. ಸೊ ಹಾಗಾಗಿ ಅವರನ್ನು ಕುರಿತು ಅಧ್ಯಯನ ಮಾಡೋದು ನನಗೆ ನಿಜಕ್ಕೂ ಒಂದು ಭಾಳ ಮುಖ್ಯವಾದ ಸಂಗತಿ ಅಂತ ಭಾಳ ಹಿಂದಿನಿಂದ ಅದು ಕಾಡಿತ್ತು. ಏನಕ್ಕೆ ಅಂದರೆ ನಾನು ಕೂಡ ಅದೇ ಬಡತನವನ್ನು ಫೇಸ್ ಮಾಡ್ಕೊಂಡು ಬಂದಿದ್ದರಿಂದ ಬಡವರ ಸ್ವಾಭಿಮಾನವನ್ನು, ದುಡಿಯುವ ಜನರ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿದಂಥ ಒಬ್ಬ ದೊಡ್ಡ ಕನ್ನಡದ ಅಸ್ಮಿತೆ ಡಾಕ್ಟರ್ ರಾಜ್ಕುಮಾರ್ ಬಿಡುಗಡೆ ಆಯಿತು. ಆ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಬಿಳಿಮಲೆಯವರು, ದುನಿಯಾ ವಿಜಯ್ ಅವರು, ವಿನಯ್ ರಾಜ್ಕುಮಾರ್ ಅವರು, ಪ್ರೊಫೆಸರ್ ಆರ್ ಸುನಂದಮ್ಮ, ಮಾವಳ್ಳಿ ಶಂಕರ್ ಅವರು, ಹಾಗೆಯೇ ಎಲ್ಲರೂ ಬಂದು ಭಾಗವಹಿಸಿ ಭಾಳ ಚಾಹಾರ ರಘುನಾಥ್ ಅವರು ಎಲ್ಲರೂ ಬಂದು ಭಾಗವಹಿಸಿ ಮುತ್ತಿಕೊಂಡು ಚಾಹಾರ ರಘುನಾಥ್ ಮಾತಾಡಿದ್ದಾರೆ. ಇದು ನನಗೆ ಒಂದು ರೀತಿ ಸಂತೋಷವನ್ನು ತಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ಏನಂದರೆ ಈ ಸಾಮಾಜಿಕ ಆರೋಗ್ಯದ ಬಗ್ಗೆ ಎಲ್ಲರೂ ಕೇರ್ ಆಗಿರಬೇಕು ಇವತ್ತು. ಏಕೆಂದರೆ ಬರೀ ಕುರುಡುತನವನ್ನು ಬೆಳೆಸ್ಕೊಂಡು ಒಂದರಲ್ಲಿ ಎಕ್ಸ್ಪರ್ಟೆನ್ಸಿ ಅಥವಾ ಒಂಥರ ಲೋಲುಪತೆ ಅಥವಾ ಒಂಥರ ಉಟೋಪಿಯನ್ ಲೈಫ್ ಸ್ಟೈಲು ಇವುಗಳನ್ನ ಹೊರತುಪಡಿಸಿ ದುಡಿಯುವ ಜನರ ಸಮಾಜವನ್ನು ರಕ್ಷಣೆ ಮಾಡಿಕೊಂಡ್ರೆ ಮಾತ್ರ ಈ ಜಗತ್ತಿಗೆ, ಮನುಷ್ಯ ಕುಲಕ್ಕೆ ಉಳಿಗಾಲ ಇಲ್ಲ ಅಂದರೆ ಉಳಿಗಾಲ ಇಲ್ಲ. ಆ ಒಂದು ತತ್ವವನ್ನು ಅರ್ಥ ಮಾಡ್ಕೊಂಡು ನಾವು ನಡಿಬೇಕಾಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅಂಥ ತತ್ವವನ್ನು ಅರಿತು ಒಂದು ಸಿನಿಮಾಗಳನ್ನ ಮಾಡಿದಂಥವ್ರು. ಸೊ ಅದು ನಮ್ಮೆಲ್ಲರ ಆಶಯ ಕೂಡ. ಹಂಗಾಗಿ ಸಾಮಾಜಿಕ ಆರೋಗ್ಯ ಸರಿ ಹೋಗಿ ಸಂಶೋಧನೆ ಗ್ರಂಥ ಬಂದಿದೆ. ಮುಂದಿನ ದಿನಗಳಲ್ಲಿ ಏನೇನು ಇದು ತಗೊಳ್ಳೋದು ತಿರುವುಗಳು